ಹಾಯ್ ಹರಣಿ, ಏನಕ್ಕೆ ದಿಢೀರಂತ ಮೀಟ್ ಆಗೋಕೆ ಹೇಳ್ದೆ? ಯಾಕೆ ಹರಣಿ ಡಲ್ ಆಗಿದ್ದೀರಾ? ಒಬ್ರು ಅಪರಿಚಿತ ವ್ಯಕ್ತಿ ಸಿಕ್ಕಿದ್ರು. ಅವರು ನನಗೆ ಅಪ್ಪ ಅಮ್ಮ ಇದ್ದಾರೆ, ನನ್ನ ಸುತ್ತಮುತ್ತ ಇದ್ದಾರೆ ಅಂತ ಹೇಳಿದ್ರು. ನನ್ನ ಜೀವಕ್ಕೆ ಅಪಾಯ ಇದೆ ಅಂದ. ಕಾಮ್ ಡೌನ್ ಹರಣಿ, ಯಾರೋ ಏನೋ ಹೇಳಿದ್ರು ಅಂತ ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ? ಅಯ್ಯೋ, ನನ್ಗೆ ಯಾರು ಶತ್ರುಗಳಿಲ್ಲ, ನನ್ಗೆ ಯಾರಿಂದ ಅಪಾಯ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಆ ವರುಣ್ಗೆ ನನ್ನ ಮೇಲೆ ದ್ವೇಷ ಇದೆ. ಅವನೇನಾದ್ರೂ ರೀ ಹರಿಣಿ, ಏನಕ್ರಿ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹೀಗೆ ಅಂತ ಗೊತ್ತಾಗಿದ್ರೆ ನಮ್ಮ ಮನೆಗೆ ಬರೋಕೆ ಹೇಳ್ತಿದ್ದೆ ನಿಮ್ಮನ್ನ. ಅಮ್ಮನ ಹತ್ರ ಮಾತಾಡಿದ್ರೆ ಸಮಾಧಾನ ಆಗಿರೋದು. ಇಂಥ ಸಮಯದಲ್ಲಿ ಯಾರಾದರೂ ಸಮಾಧಾನ ಮಾಡಿದ್ರೆ ನಿಮಗೂ ನೆಮ್ಮದಿ ಇರುತ್ತೆ. ಒಂದು ನಿಮಿಷ ರೀ, ನಾನು ಅಮ್ಮಂಗೆ ಕಾಲ್ ಮಾಡ್ಕೊಡ್ತೀನಿ. ಓಹೋ ಮಗರಾಯ. ಹಲೋ. ಓಹೋ ಬಾವನವರು, ಅಮ್ಮಂಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಓಹೋ ಬಾವಜಿ. ಯಾಕೋ ಮರ್ಯಾದಿಂದ 50 ಗ್ರಾಮ್ಸ್ ಜಾಸ್ತಿ ಇದ್ದಂಗಿದೆ. ಸರಿ, ಒಂದು ನಿಮಿಷ ಕೊಡ್ತೀನಿ. ಅತ್ತಮ್ಮ. ಕೊಡ್ತೀನಿ. ಅತ್ತಮ್ಮ, ನಿಮ್ಮ ಮಗ ಅರ್ಜುನ. ನೀವ್ ಯಾಕೆ ನನ್ನ ಫೋನ್ ರಿಸೀವ್ ಮಾಡಿದ್ರಿ? ಅತ್ತಮ್ಮ, ನಾನೇನ್ ತರ ಫಸ್ಟ್ ನಾನು ಫೋನ್ ಪಿಕ್ ಮಾಡಿ ಆಮೇಲೆ ನಿಮ್ ಕೈಲಿ ಕೊಡ್ಬೇಕು. ಯಾಕೆ ಹೇಳಿ? ನಾಳೆ ನೀವು ಕೋಟ್ಯಾಧೀಶ್ವರಿ ಆಗೋರು. ಈಗಲೇ ಪ್ರಾಕ್ಟೀಸ್ ಮಾಡಿದ್ರೆ ನಾಳೆ ಆಡಂಬರ ಮಾಡಕ್ಕೆ ಈಸಿ ಆಗುತ್ತೆ. ಮಿಸ್ಟರ್ ಎಸ್ ಮೂರ್ತಿ, ಆ ಕಡೆ ಇರೋರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಬೇಗ ಫೋನ್ ಕೊಡಿ ನಿಮ್ಮ ಕತ್ತೆಗೆ. ರೀ, ಸಾರಿ, ಬ್ರಾಕೆಟ್ ಒಳಗಡೆ ಕತ್ತೆ ಅಂತ ಹೇಳ್ಕೋಬೇಕಾಗಿತ್ತು, ಬ್ರಾಕೆಟ್ ಹೊರಗಡೆ ಅತ್ತೆ ಅಂತ ಹೇಳಬೇಕಾಗಿತ್ತು. ಮಿಸ್ಟರ್ ಎಸ್ ಮೂರ್ತಿ. ಹಲೋ ಅಮ್ಮ, ಇಲ್ಲಿ ನಿನ್ನ ಭಾವಿ ಸೊಸೆ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಕೊಡ್ತೀನಿ, ಸಮಾಧಾನ ಹೇಳಮ್ಮ. ಅವಳ ಹತ್ರ ನಂದೇನೋ ಮಾತು. ಅಮ್ಮ ಅಷ್ಟೊಂದು ಎಕ್ಸೈಟ್ ಆಗ್ಬೇಡ ಅಮ್ಮ. ನಿನ್ನ ಹತ್ರ ಮಾತಾಡಿದ್ರೆ ಸಮಾಧಾನ ಆಗುತ್ತೆ ಅಂತ ಅಷ್ಟೇ. ಪಾಪ. ಕರ್ಮ, ಈ ಥರ ಎಲ್ಲ ನಾಟಕ ಆಡಬೇಕು. ಹಾಳಾಗೋಗ್ಲಿ, ಕೊಡು. ಹಾಂ ಅಮ್ಮ, ಕೊಡ್ತೀನಿ, ಮಾತಾಡು. ಹಲೋ ಅಮ್ಮ. ಅಮ್ಮ, ನನ್ಗೆ ರಾಕ್ಷಸಿ ಜೊತೆ ಹೇಳಕ್ಕಾಗಲ್ಲಮ್ಮ. ನಾನು ಮಾತಾಡ್ಬೇಕಾ? ಕರ್ಮ, ಅಲ್ಲಿ ಹೇಳಿ. ಇದು ಮುಚ್ಚಿ ಕೇಳಬಾರ್ದು. ನಡ್ರಿ ಎಣ್ಣೆ ಅಮ್ಮಯ್ಯ. ನಿಮ್ಮ ಪ್ರೇಮ ಕಲಹನ ದಯವಿಟ್ಟು ರೂಮಿಗೆ ಶಿಫ್ಟ್ ಮಾಡ್ಕೊಳ್ರಿ. 10 ಕಡೆಯಿಂದ ಹರಿಣಿ. ಕಂಟಿನ್ಯೂ ಕೈ ತೆಗೀರಿ. ಹರಿಣಿ ಪುಟಿ, ಏನಾಯ್ತಮ್ಮ? ಅಮ್ಮ, ಅದು ಯಾರೋ ಒಬ್ರು ದೇವಸ್ಥಾನದಲ್ಲಿ ಸಿಕ್ಕಿದ್ರು. ನನಗೆ ತಂದೆ ತಾಯಿ ಇದ್ದಾರೆ, ನನ್ನ ಸುತ್ತಮುತ್ತನೇ ಇದ್ದಾರೆ ಅಂತ ಹೇಳಿದ್ರು. ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಅಮ್ಮ. ನಾನು ಒಂಟಿ ಅಲ್ವಾ ಅಮ್ಮ, ತುಂಬಾ ಭಯ ಆಗೋಯ್ತು. ನೀನು ಒಂಟಿ ಅಂದ್ರೆ ನನಗೆ ಬೇಜಾರಾಗತ್ತೆ. ಹಾಗೆಲ್ಲ ಮಾತಾಡ್ಬೇಡಮ್ಮ ಹರಿಣಿ ಪುಟಿ. ಸಾರಿ, ನನಗೆ ನೀವೆಲ್ಲ ಇದ್ದೀರಾ ಅಲ್ವಾ? ಕರೆಕ್ಟ್, ನಾನು ಸುಮ್ಮನೆ ಭಯ ಪಟ್ಬಿಟ್ಟೆ. ನೀನು ಈಗಲೇ ಅರ್ಜುನ್ ಜೊತೆ ನಮ್ಮ ಮನೆಗೆ ಬಾ, ನಮ್ಮ ಜೊತೆಲಿರು, ಆಗ ಎಲ್ಲ ಸರಿ ಹೋಗತ್ತೆ. ಕ್ಷಮಿಸಿ ಅಮ್ಮ, ಈಗ ಬೇಡ, ಮನಸ್ಸು ಸರಿ ಇಲ್ಲ. ನಾಳೆ ಬರ್ತೀನಿ. ನಿನ್ನಿಷ್ಟ, ಆದರೆ ನೀನು ಹೆದರಬೇಡ, ಸರಿನಾ? ಆರಾಮಾಗಿರು. ಎಲ್ಲಿ ಅರ್ಜುನಿಗೆ ಫೋನ್ ಕೊಡು, ಚೆನ್ನಾಗಿ ಬೈತೀನಿ. ನೀನನ್ನು ಯಾಕೆ ಒಂಟಿಯಾಗಿ ಬಿಟ್ಟಿದ್ದಾನೆ?
ಪಾಪ ಅವರನ್ನೇನು ಅನ್ಬೇಡಿ. ನಿಮ್ಮ ಹತ್ರ ಮಾತಾಡಿದ ಮೇಲೆ ನನಗೂ ಸಮಾಧಾನ ಆಗಿದ್ದು. ನಾಳೆ ಬರ್ತೀನಿ. ಒಂದು ನಿಮಿಷ ಅಮ್ಮ, ಅವ್ರಿಗೆ ಕೊಡ್ತೀನಿ. ಹಾ ಹೇಳಮ್ಮ. ಅವಳಿಗೇನೋ ಹೆದರಿಕೆ, ಅದನ್ನೆಲ್ಲ ನಾನು ಯಾಕೋ ಕೇಳಿಸ್ಕೋಬೇಕು? ಕರ್ಮ, ಇನ್ನೊಂದ್ಸಲ ಹೀಗೆಲ್ಲ ನನ್ನ ಸಿಗಾಕ್ಸ್ಬೇಡ. ಇಡು ಫೋನು. ಹಾ ಆಯ್ತಮ್ಮ, ಹರಿಣಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಸರಿ ಅಮ್ಮ, ಇಡ್ತೀನಿ. ಬಿಸಾಕು, ನಿನ್ಗೆ ಯಾಕೆ ಫೋನು? ಕರ್ಮ. ಅತ್ತಮ್ಮ, ಏನಂತೆ ಜಿಂಕೆ ಸಮಸ್ಯೆ? ಯಾವನೋ ಒಬ್ಬ ನಿನ್ ತಂದೆ ತಾಯಿ ಜೀವಂತವಾಗಿದ್ದಾರೆ, ನೀನು ಅನಾಥೆ ಅಲ್ಲ, ನಿನ್ ಜೀವಕ್ಕೂ ಅಪಾಯ ಇದೆ ಅಂತ ಹೇಳ್ಬಿಟ್ನಂತೆ. ಅಷ್ಟಕ್ಕೆ ಇವಳು ಫುಲ್ ಗಾಬರಿ ಆಗ್ಬಿಟ್ಟಿದ್ದಾಳೆ. ಅಯ್ಯೋ ವಿಧಿ, ಕಥೆ ಚಿತ್ರಕಥೆ ಒಂದೂ ಅರ್ಥ ಆಗ್ತಿಲ್ವಲ್ಲಪ್ಪ. ಯಾಕಾದ್ರೂ ಈ ಹಾಳು ಕೊಂಪೆಗೆ ಬಂದು? ರೀ ಮಿಸ್ಟರ್ ನರ್ಮದಾ, ನಿಮ್ಮ ಮಗನ್ನ ನೀವೇ ಕರ್ಕೊಂಬನ್ನಿ, ನಾನ್ ಮಾತ್ರ ಹೋಗಲ್ಲ. ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ. ದೇವ್ರೇ, ನೀನಿರೋದೇ ಆದರೆ ಹರಿಣಿಗೆ ಧೈರ್ಯ ಹೇಳೋ. ಈ ನಿರ್ಭಾವುಕ ರಾಕ್ಷಸರನ್ನ ರೌರವ ನರಕಕ್ಕೆ ತಳ್ಳೋ ಸ್ವಾಮಿ. ಅಮ್ಮನ ಹತ್ರ ಮಾತಾಡಿದ್ಮೇಲೆ ಸಮಾಧಾನ ಆಯ್ತಾ? ಈಗ ಸಮಾಧಾನ ಆಯಿತು. ಆದರೂ ಆ ವ್ಯಕ್ತಿ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದಾಗ ನಂಗೆ ತುಂಬ ಭಯ ಆಯಿತು. ನಿಮ್ಮ ಜೀವಕ್ಕೆ ಯಾರಿಂದಲೇ ಅಪಾಯ ಆಗುತ್ತೆ? ನೀವು ನನ್ನ ಜೊತೆ ಇದ್ದರೆ ನಂಗೆ ಅದೇ ಧೈರ್ಯ. ನನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ನಿನಗೆ ಅಷ್ಟು ನಂಬಿಕೆ ಇದೆಯಲ್ಲ, ಅದೇ ನನಗೆ ಸಂತೋಷ. ಬನ್ನಿ, ನಾನು ನಿಮ್ಮನ್ನು ಪಿ ಜಿಗೆ ಡ್ರಾಪ್ ಮಾಡ್ತೀನಿ. ಹೇಳಿ ಸರ್.
ನಾನಿನ್ ಬರ್ತೀನಿ. ಏನಾಯ್ತು ಅರ್ಜುನ್? ಏನ್ ನೋಡ್ತಿದ್ದೀರಾ? ನನಗೆ ಭಯ ಆಗುತ್ತೆ, ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದೆಯಲ್ಲ. ಯಾರೋ ಇಬ್ಬರು ನಮ್ಮನ್ನೇ ಅಬ್ಸರ್ವ್ ಮಾಡ್ದಂಗಿತ್ತು. ಇನ್ಫ್ಯಾಕ್ಟ್ ಬರಬೇಕಾದ್ರೆ ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಅದಕ್ಕೆ ನೋಡಿದೆ. ಯಾರೋ ದಾರಿಲಿ ಹೋಗೋರು ಇರ್ಬೇಕು ಬಿಡು. ಸರಿ, ನೀನು ಹೊರಡು. ಬಾಯ್. ಏನಮ್ಮ? ಒಂದು ನಿಮಿಷ ಬಾ ಅಮ್ಮ ಇಲ್ಲಿ. ಏನ್ ಹೇಳಿ? ತುಂಬ ಸುಸ್ತಾಗ್ತಿದೆಯಮ್ಮ. ನೆರಳಿದೆ ಅಂತ ಕಾರ್ ಅಲ್ಲೇ ಪಾರ್ಕಿಂಗ್ ಮಾಡಿ ಬಂದ್ಬಿಟ್ಟೆ. ಬ್ಯಾಗ್ ಅಲ್ಲಿ ತನಕ ಸ್ವಲ್ಪ ತಗೊಬಂದು ಕೊಡ್ತೀಯಮ್ಮ? ಅಯ್ಯೋ ಖಂಡಿತ ಮೇಡಮ್. ತುಂಬ ಗರ್ಭಿಣಿ ನೀವು, ಇಷ್ಟೆಲ್ಲ ಭಾರ ಎತ್ಕೊಂಡು ಹೋಗ್ತಿದ್ರಾ? ಕೊಡಿ. ಅಯ್ಯೋ ಇಷ್ಟು ಭಾರ ಇದೆ, ಅದನ್ನು ಕೊಡಿ. ಇರ್ಲಿ ಬಿಡಮ್ಮ. ಪರವಾಗಿಲ್ಲ, ಕೊಡಿ. ತುಂಬ ಉಪಕಾರ ಆಯ್ತಮ್ಮ. ಸರಿ ಬನ್ನಿ. ಒಂದು ನಿಮಿಷ ಇರಮ್ಮ, ಒಳಗಡೆ ಎತ್ತಿಡಿ ಬರ್ತಿ. ಸರಿ ಮೇಡಮ್.
ಹಾ ನಾನು ದುಡ್ಡು ಕಡೆ ನಾವು ಹೊರಡ್ಬೇಕು. ಸ್ವಲ್ಪ ಇರಮ್ಮ, ನಮ್ಮ ಅಣ್ಣ ಬರಗಂಟ. ನಿಮ್ಮ ಅಣ್ಣಗಿನ್ನ ಬರಗಂಟ ಕಾಯಕ್ಕಾಗಲ್ಲ ನನಗೆ. ಅಣ್ಣ, ಈ ಅಮ್ಮನ ಕಾಸು ಅಂತ ಕೊಟ್ಟು ಕಳ್ಸೋಣ. ನೋಡಿ, ಇದ್ರ 2,000 ರೂಪಾಯಿ ಅದೇ, ಬಾಕಿ ಅಮ್ಮಣ್ಣ ತಲುಪಿಸ್ತೀವಿ. ಸರಿ. ಏ ದೇವು, ಅಣ್ಣ, ಈ ಜಾಗ ಸೇಫ್ಟಿ ತಾನೆ? ನೀನ್ ಹೇಳ್ದೆ ಅಂತ ಈ ಡೀಲ್ನ ಇಲ್ಲಿ ಮಾಡಕ್ ಒಪ್ಕೊಂಡಿರೋದು. ಅಣ್ಣ, ಈ ಜಾಗ ಫುಲ್ ಸೇಫು, ಸುತ್ತ ನರ ಪಿಳ್ಳೆಗಳು ಓಡಾಡದ. ಅಣ್ಣ, ಇವಳನ್ನೇ ಮಾಡೋಣ ಇವಾಗ, ಮುಗಿಸ್ಬಿಡ್ಲಾ? ಸದ್ಯಕ್ಕೆ ಸಾಕು. ಅಸೋ ಕಡೆಯಿಂದ ಫೋನ್ ಬರೋರಿಗೂ ನಾವೇನು ಮಾಡಂಗಿಲ್ಲ. ಬನ್ನಿ ನೀವಿಬ್ರು. ಅಣ್ಣ, ಯಾರೋ ಫೋನ್ ಮಾಡ್ತಾ ಇದಾರಣ್ಣ. ಕಟ್ ಮಾಡೋ. ಹರಿಣಿ ಯಾಕೆ ಕಟ್ ಮಾಡ್ತಿದ್ದಾಳೆ? ಅಣ್ಣ, ಮತ್ತೆ ಮತ್ತೆ ಮಾಡ್ತಾ ಇದಾರಣ್ಣ. ಸ್ವಿಚ್ ಆಫ್ ಮಾಡಿ ಬಿಸಾಕು. ಯಾಕೆ ಕಟ್ ಮಾಡ್ತಿದ್ದಾಳೆ? ದೇವು, ಟೆನ್ಷನ್ ಅಲ್ಲೇ ಮರ್ತು ಬಿಟ್ಟಿದ್ದೆ. ಇವಳು ಬಾಯಿ ಬಟ್ಟೆ ತುರ್ಕೆ ಕೈ ಕಾಲು ಕಟ್ಟಾಕಿ ಬೇಗ ಹೋಗಿ. ಸರಿ ಅಣ್ಣ.